ಪ್ರಳಯ ಮುಗಿದ ಮೇಲೆ ಮತ್ತೆ ಸೃಷ್ಟಿಯಾಗುವ ಅದನ್ನು ಹೀಗೆ ಅಲ್ಲಿ ಚತುರ್ಮುಖ ಪ್ರಳಯ ಕಾಲದಲ್ಲಿ ಏನಾಗುತ್ತೆ, ಕ್ಷ್ಮಾಂಭೋದನಾನಿಲವಿಯತ್ ಮನ ಇಂದ್ರಿಯಾರ್ಥ ಭೂತಾದಿ ಪರಿವೃತ ಪ್ರತಿಸಂಜಿ ಋಷು ಅವ್ಯಾಕೃತ ವಿಶತಿ ಯರ್ಹಿ ಗುಣತ್ರಯಾತ್ಮ ಕಾಲಂ ಪರಮಸು ಅನುಭೂಯ ಪರಸ್ವಯಂಭೂ. ಸ್ವಯಂಭೂ ಏನು ಮಾಡ್ತಾನೆ ಅಂದರೆ 31,104,000 ಕೋಟಿ ವರ್ಷ ಆಯ್ತಲ್ಲ, ಅವ್ನು 100 ವರ್ಷ ಆಯಿತು. ನಮಗೆ 100 ವರ್ಷ ಆದ ಕೂಡಲೇ ಆಯುಸ್ಸು ಮುಗಿದು ನಾವು ಸಾಯೋಲ್ಲ, ಡಾಕ್ಟರ್ನ ಕೊಟ್ಟರೆ ಇದ್ದೀನಿ. ಅವನಿಗೆ ಗೊತ್ತು ಇನ್ನೂ ಬದುಕೋ ಪ್ರಶ್ನೆ ಇಲ್ಲ, ನನ್ನ ಅವಧಿ ಮುಗಿತು ಹೊರಟು ಬಿಡೋದೆ ಅಂದ. ಅವನು ಹೇಗೆ ಹೋಗ್ತಾನೆ ಅಂದರೆ ಚತುರ್ಮುಖನ ಒಟ್ಟಿಗೆ ಆ ಕಲ್ಪದ ಎಲ್ಲ ದೇವತೆಗಳನ್ನು ಕರ್ಕೊಂಡು ಹೋಗ್ಬೇಕಲ್ಲ. ಮುಕ್ತಿಯೋಗಿರಲ್ಲ ಆ ಕಲ್ಪದ ಎಲ್ಲ ದೇವತೆಗಳು ಯಾರೆಲ್ಲ ಕ್ಷ್ಮಾಂಭೋ ನಲಾನಿಲ ಹೀಯನ್ನು ಮನ ಇಂದ್ರಿಯಾರ್ಥ ಭೂತಾದಿ ಪರಿವೃತ. ಮೊದಲು ಪಂಚಭೂತಗಳು ನಾಶವಾಗಿ ಪಂಚಭೂತಾಭಿಮಾನ ದೇವತೆಗಳು ಹೋಗ್ತವೆ. ಮೊದಲು ಮಣ್ಣು ಯಾಕೆಂದರೆ ಅತ್ಯಂತ ಸ್ಥೂಲವಾದ ಮಣ್ಣು ನಾಶವಾಗಿ ಅದು ಜಲದಲ್ಲಿ ಸೇರಿಕೊಂಡಿತು, ಜಲ ನಾಶವಾಗಿ ಅಗ್ನಿಯಲ್ಲಿ ಸೇರಿಕೊಂಡಿತು, ಅಗ್ನಿ ನಾಶವಾಗಿ ಗಾಳಿಯಲ್ಲಿ ಸೇರಿಕೊಂಡಿತು, ಅದು ನಾಶವಾಗಿ ಆಕಾಶದಲ್ಲಿ ಸೇರಿಕೊಂಡಿತು. ಅದರ ದೇವತೆಗಳೆಲ್ಲ ಆ ವಸ್ತುಗಳನ್ನು ಬಿಟ್ಟು ಬ್ರಹ್ಮದೇವರ ಕಡೆಗೆ ನಡೆದರು. ಅವರು ಮೂಲ ರೂಪಕ್ಕೆ ಹೋಗಿ ಸೇರಬೇಕಲ್ಲ. ಅದಕ್ಕೆ ಕ್ಷಮ ಅಂದರೆ ಭೂಮಿಯ ದೇವತೆ, ಭೂಮಿಯ ದೇವತೆ ಸ್ಥೂಲ ದೇವತೆ ಶನಿ. ಆದ್ದರಿಂದ ಎಲ್ಲ ಶನಿದೇವರ ದೇವಸ್ಥಾನ ಅಂತ ಬೆಂಗಳೂರಿನಲ್ಲಿ ಯಾವ ಬೀದಿಗೆ ಹೋದ್ರು ಶನಿದೇವರ ದೇವತೆ, ಅವನು ಭೂಮಿಯ ದೇವತೆ, ಅದು ಹುಚ್ಚು ಜನರಿಗೆ ಶನಿ. ಎರಡನೇದು ಅಂಬಃ ನೀರಿನ ದೇವತೆ ಬುಧ. ಸೊ ಶನಿ ಮಣ್ಣನ್ನು ಬಿಟ್ಟ, ಮಣ್ಣು ನಾಶವಾಗಿ ಹೋಯಿತು. ಬುಧ ನೀರಿನ ದೇವತೆಯನ್ನು ಬಿಟ್ಬಿಟ್ಟ, ನೀರು ನಾಶ ಆಯಿತು. ಅಲ್ಲಿಂದ ಅನಲಹ ಬೆಂಕಿಯ ದೇವತೆ. ನೋಡಿ, ಮಣ್ಣಿನ ದೇವತೆ ಮುಖ್ಯ ದೇವತೆ ಭೂಮಿ ದೇವಿ ಅಂತ ಒಬ್ಬಳಿದ್ದಾರೆ. ಅದರ ನಂತರ ಅಮುಖ್ಯ ದೇವತೆ ಶನಿ. ಬುಧಕ್ಕೂ ನೀರಿಗೂ ಹಾಗೆ ಮುಖ್ಯ ದೇವತೆ ವರುಣ, ಅಮುಖ್ಯ ದೇವತೆ ಬುಧ. ಹಾಗೆ ಅನಲ ಬೆಂಕಿಗೆ ಮುಖ್ಯ ದೇವತೆ ವೈಶ್ವಾನರ, ಅಮುಖ್ಯ ದೇವತೆ ಅವನ ಮಗನಾದ ಪಾವಕ. ವೈಶ್ವಾನರನಿಗೆ ಅಂದರೆ ಪ್ರಧಾನ ಅಗ್ನಿಗೆ 3 ಜನ ಮಕ್ಕಳು, ಪಾವಕ, ಪವಮಾನ, ಶುಚಿ ಅಂತ. ಆ 3 ಜನರಿಗೆ ಒಬ್ಬೊಬ್ಬರಿಗೆ 15 ಜನ ಮಕ್ಕಳು. ಹಾಗೆ 15 3 45 3 48 1 49. ವಾಯುದೇವರು ಹೇಗೆ ಹಾಗೆ ಅಗ್ನಿಯು 49 ಬಗೆ. ಅಲ್ಲಿ ಪ್ರಧಾನ ಅಗ್ನಿ ಮತ್ತು ಅವನ ಮಗ ಪಾವಕ ಅಗ್ನಿಯ ದೇವತೆ. ಅಲ್ಲಿಂದ ಅನಿಲಕ್ಕೆ ಬನ್ನಿ. ಅನಿಲ ಅಂದರೆ ಗಾಳಿ. ಇದು ಅಗ್ನಿ ದರ್ಗ ನಾಶ ಆಯಿತು. ಗಾಳಿಯ ದೇವತೆ ಮರೀಚಿನು ಮರುತಾಮಸ್ಮಿ ಅಂತ ಗೀತೆಯಲ್ಲಿ ಬರ್ತಾನೆ, ಬೇರೆಯಲ್ಲಿ ಬರೋದು. ಅವನ ನಂತರ ಪ್ರಧಾನ ದೇವತೆ ಪ್ರವಾಹ. ಅವನು ಬಿಟ್ಟುಬಿಟ್ಟು ಹೋದ ಗಾಳಿಯನ್ನು, ಗಾಳಿಯೂ ನಾಶವಾಯಿತು. ಆಮೇಲೆ ಆಕಾಶದ ಪ್ರಧಾನ ದೇವತೆ ಪಾರ್ವತಿ, ಅಪ್ರಧಾನ ದೇವತೆ ಗಣಪತಿ, ತಾಯಿ ಮಗ ಇರುವುದೇ ಗಣಪತಿ. ಪಾರ್ವತಿಯ ಮೈಯಿಂದ ಆಕಾಶವೇ, ಅದರ ತಮೋಗುಣವೇ ಮಣ್ಣು, ಅದೇ ಗಣಪತಿ. ಪಾರ್ವತಿಯ ತಮೋಗುಣದಿಂದ ಸೃಷ್ಟನಾದವ ಗಣಪತಿ. ಆದ್ದರಿಂದ ಅವನು ಪಾರ್ವತಿಯ ಮೈಯ ಮಣ್ಣಿನಿಂದ ಹುಟ್ಟಿದನು. ಇದೆಲ್ಲ ಯಾರು ಹೇಳಿಬಿಡ್ತೇವೆ. ಆ ಮಣ್ಣು ಅಂದರೆ ಮಣ್ಣೇ ಅವರಿಗೆ. ಅದು ಬಾತ್ರೂಮ್ನಲ್ಲಿ ತೊಳೆಯುವಾಗ ಬರುತ್ತಲ್ಲ, ತೊಳಕು ಮಣ್ಣು, ಅದನ್ನೇ ಗಣಪತಿ ಮಾಡೋದು. ಹಾಗೆ ಹೇಳದೇ ಇದ್ದರೆ ನಮ್ಗೆ ಸಂತೋಷವೇ ಆಗುತ್ತೆ. ಅದಕ್ಕೆ ನೀವು ಸಿಂಬಾಲಿಕ್ ಅರ್ಥ ಹೇಳಿಬಿಟ್ರೆ ಅದೆಲ್ಲ ಇರ್ತದ್ರಿ, ಅದಲ್ಲ ಮಣ್ಣೇ ಆಗುತ್ತೆ. ಪಾರ್ವತಿಯ ಮೈಯ ಮಣ್ಣಿನಿಂದಲೇ ಗಣಪತಿ ಆಗುತ್ತೆ. ಹಾಗೆ ಹೇಳಿದ್ದಾರೆ ಹಾಡಿನಲ್ಲಿ. ಅದನ್ನು ಬಿಡುವುದ ನಮಗೆ ಯಾವ ಸ್ಪಿರಿಚುವಲ್ ಮೀನಿಂಗೂ ಗೊತ್ತಿಲ್ಲ. ಅಡುಗು ಲಜ್ಜೆ ಕಥೆಯಲ್ಲೇ ಬದುಕೋರು. ಆಯಿತು, ಪಾರ್ವತಿಗೆ ಆಕಾಶ ದೇವತೆ, ಗಣಪತಿ ಆಕಾಶದ ದೇವತೆ. ನೋಡಿ, ಆಕಾಶ ದೇವತೆ ಆದ್ದರಿಂದಲೇ ಅವನು ವಿಘ್ನದ ದೇವತೆ. ಈಗ ಇಲ್ಲಿ ಒಂದು ಗೋಡೆ ಹಾಕಿದೆವು, ವಿಘ್ನ ಆಯಿತು. ಈಗ ನನಗೂ ನಿಮಗೂ ಒಂದೇ ಒಂದು ಗೋಡೆ ಹಾಕಿಬಿಟ್ರೆ ನಿಮ್ಮನ್ನು ನನಗೆ ಕಾಣೋದಕ್ಕೆ ವಿಘ್ನ ಆಯಿತು. ಗೋಡೆ ತೆಗೆದುಬಿಟ್ರೆ ಆಕಾಶ, ಅದೇನಿರಬೇಕು. ಸೊ ಆಕಾಶವೇ ಬದುಕಿನ ಅವಕಾಶ. ಆದ್ದರಿಂದ ಆಕಾಶದ ದೇವತೆ ವಿಘ್ನದ ದೇವತೆ ಗಣಪತಿ ಆಯಿತು. ಆಮೇಲೆ ನಿಯತ್ ಮನಃ, ಮನಸ್ಸಿನ ದೇವತೆ.
ಮನಸ್ಸಿನ ದೇವತೆ ಅಂದರೆ ಅನೇಕ ಮಂದಿ ಇದ್ದಾರೆ. ಮತ್ತೆ ನೋಡು, ಮುಖ್ಯವುದು ಅದು ಚಂದ್ರಮ ಮನಸ್ಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ. ಮನಸ್ಸಿನ ದೇವತೆ ಚಂದ್ರ. ನೋಡಿ, ಸೂರ್ಯ, ಯಮ, ಚಂದ್ರ ಇವರು ಮೂವರು ಒಂದೇ ಕಕ್ಷೆಯಲ್ಲಿರುವ ದೇವತೆಗಳು. ಸಾಮಾನ್ಯವಾಗಿ ಎರಡು ಸಮಾನ ಸ್ಕಂಧರು ಅಂತ ಹೇಳ್ಬಿಡ್ತಾರೆ. ಆದರೆ ಸಮಾನ ಸ್ಕಂಧದಲ್ಲಿಯೂ ಸ್ವಲ್ಪ ವ್ಯತ್ಯಾಸ ಇರ್ತದೆ. ನಾನು ಒಂದು ಮಧ್ಯ ಒಂದೇ ಥರದ ಎರಡು ವಸ್ತು ಇರೋದಿಲ್ಲ. ಆದರೆ ಒಂದೇ ಕಕ್ಷೆಯಲ್ಲಿರುವ ಎರಡು ಸಮಾನ ಸ್ಕಂಧರಲ್ಲ. ಈಗ ಒಂದು ಕ್ಲಾಸ್ನಲ್ಲಿ ಎಲ್ಲರೂ ಸಮಾನ ಸ್ಕಂಧರು, ಆದರೆ ಆ ಕ್ಲಾಸಲ್ಲಿರೋರೆಲ್ಲರೂ ಒಂದೇ ಮಾರ್ಕ್ ಅಲ್ಲ. ಒಬ್ಬನು ಪರೀಕ್ಷೆಯಲ್ಲಿ 45, ಒಬ್ಬನು 50, ಒಬ್ಬನು 60 ಮಾರ್ಕ್, ಒಬ್ಬನು 35, ಒಬ್ಬನು ಫೇಲು, ಏನೂ ಆಗ್ಬೋದು. ಆದರೆ ಸಮಾನ ಸ್ಕಂಧರಲ್ಲಿ ಕೂಡ ಮಧ್ಯೆ ಗ್ರಡೇಷನ್ ಇದೆ. ಸ್ಥೂಲವಾಗಿ ಸಮಾನ, ಒಂದು ಕ್ಲಾಸಿನವರು. ಆ ಕ್ಲಾಸಿನಲ್ಲಿ ಮತ್ತೆ ಮಾರ್ಕ್ ಹಾಕಿ ನೋಡ್ತಾ ಹೋದರೆ ಒಬ್ಬೊಬ್ಬರದಕ್ಕೆ ಮಾರ್ಕ್ ನೋಡ್ತಾರೆ. ಅದೇ ಸೂರ್ಯ, ಚಂದ್ರ, ಯಮ ಇದು ಸಮಾನ. ಇದರಲ್ಲಿ ಯಾರ ಮೇಲೆ ಯಾರ ಕೀಳು? ಸೂರ್ಯ ದೊಡ್ಡವನು, ಚಂದ್ರ ದೊಡ್ಡವನು. ಸಮಾನದಲ್ಲಿ ಸ್ವಲ್ಪ ಮೇಲೆ ಕೀಳಿರ್ಬೇಕಾದ್ರೆ ಪರಾವರೇಶ. ಅಲ್ಲಿ ಸೂರ್ಯ ದೊಡ್ಡವನು, ಚಂದ್ರ ದೊಡ್ಡವನು. ತೆಗೆದುಕೊಂಡ ಕೂಡಲೇ ನೀವು ಸೂರ್ಯ ದೊಡ್ಡವ ಅಂತೀವಿ. ಯಾಕೆಂದರೆ ಬೆಳಕು ಜಾಸ್ತಿ, ಚಂದ್ರನಷ್ಟು ಬೆಳಕಿಲ್ಲ. ಸೂರ್ಯನ ಬೆಳಕು ಬಿದ್ದು ಚಂದ್ರನಿಗೆ ಪ್ರಕಾಶ. ನೀವು ಸೂರ್ಯ ದೊಡ್ಡವ ಅಂತ ತೆಗೆದವಾಗಿ ಹೇಳಿಬಿಡ್ತೀವಿ. ಆದರೆ ಸೂರ್ಯ ಅಲ್ಲ, ಚಂದ್ರ ದೊಡ್ಡವನು. ಯಾಕೆಂದರೆ ಸೂರ್ಯನಿಗೆ ಹೊರಗಿದ್ದು ಮಾತ್ರ ಡಿಪಾರ್ಟ್ಮೆಂಟು, ಕಣ್ಣು ಬಿಟ್ಟು ಅದರ ಆಚೆ ಹೋಗಲಿಕ್ಕೆ ಇಲ್ಲ ಅವನಿಗೆ. ಚಂದ್ರ ಮನಸ್ಸಿನ ದೇವತೆ. ಸೊ ಇನ್ನರ್ ವರ್ಲ್ಡ್ಗೆ ಎಂಟ್ರಿ ಇರುವಂಥವನು ಚಂದ್ರ, ಸೂರ್ಯ ಅಲ್ಲ. ಆದ್ದರಿಂದ ದೇವತೆಗಳ ಕಕ್ಷೆಯಲ್ಲಿ ಒಂದೇ ಕಕ್ಷೆಯಲ್ಲಿದ್ದರೂ ಚಂದ್ರ ಇಸ್ ಬೆಟರ್ ದ್ಯಾನ್ ಸೂರ್ಯ. ಚಂದ್ರನಿಗೆ ಕಿವಿಯ ದೇವತೆಯು ಹೋಗಿ ಸೂರ್ಯನೊಟ್ಟಿಗೆ ಮನಸ್ಸಿನ ದೇವತೆ. ಸೂರ್ಯನಿಗೆ ಮನಸ್ಸಿನೊಳಗೆ ಪ್ರವೇಶ ಇಲ್ಲ. ಹಾಗಾಗಿ ಯಮ ಮತ್ತು ಸೂರ್ಯರು ಹೊರಗಿನ ದೇವತೆಗಳು, ಅವರು ಒಳಗೆ ಪ್ರವೇಶ ಇದೆ. ಚಂದ್ರನಿಗೆ ಇನ್ನರ್ ವರ್ಲ್ಡಿನಲ್ಲಿ ಪ್ರವೇಶ ಇದೆ. ದಟ್ ಈಸ್ ದ ಗ್ರೇಟ್ನೆಸ್. ಆಯಿತು. ಚಂದ್ರ, ಸೋಮ, ಅನೇಕ ಮಂದಿ ದೇವತೆಗಳಿದೆ. ಅಗ್ನಿಯು ಮನಸ್ಸಿನ ದೇವತೆ, ಪರ್ಜನ್ಯ ಮನಸ್ಸಿನ ದೇವತೆ, ಅನಿರುದ್ಧ ಮನಸ್ಸಿನ ದೇವತೆ, ಪ್ರದ್ಯುಮ್ನ ಮನಸ್ಸಿನ ದೇವತೆ, ಇಂದ್ರ ಮನಸ್ಸಿನ ದೇವತೆ, ಬೃಹಸ್ಪತಿ ಮನಸ್ಸಿನ ದೇವತೆ. ಇವರೆಲ್ಲ ಮನಸ್ಸಿನ ದೇವತೆಗಳು ತುಂಬ ಇದ್ದಾರೆ. ಆಮೇಲೆ ಎಲ್ಲಿ ಮನಃ ಇಂದ್ರಿಯಾರ್ಥ ಭೂತಾದಿ, ಇಂದ್ರಿಯದ ದೇವತೆಗಳು. ಕಣ್ಣು ಸೂರ್ಯ ಹೋದ, ಕಣ್ಣು ಕೆಲಸ ಮಾಡೋದು ನಿಂತಿದೆ. ಕಿವಿಯ ದೇವತೆ ಚಂದ್ರ, ಅವನಿಗೆ ಮನಸ್ಸು ಹೋದ, ಚಂದ್ರ ಹೋದ. ಬರೀ ಚಂದ್ರ ಅಷ್ಟೇ ಅಲ್ಲ, ಕಿವಿಯ ದೇವತೆ, ದಿಗ್ದೇವತೆ ಮಿತ್ರ, ಯಮ, ವರುಣ, ಸೋಮ. 4 ದಿಕ್ಕಿನ ದೇವತೆಗಳು ಶಬ್ದಾದ ದೇವತೆಗಳು. ಸೊ ಅವರೆಲ್ಲ ರಿಟೈರ್ ಆದರು, ಬ್ರಹ್ಮದೇವರೊಟ್ಟಿಗೆ ಹೋಗಿ ಕೂತ್ಬಿಟ್ರು. ಇದೆಲ್ಲ ಹೋಯಿತು. ಆಯಿತು, ಶಬ್ದ ಹೋಯಿತು. ಶಬ್ದ ಸ್ಪರ್ಶದ ದೇವತೆ ಮತ್ತು ವಾಯುವೆ, ಪ್ರವಾಹ ವಾಯು, ಅದು ಹೋಯಿತು. ರೂಪದ ದೇವತೆ ಮತ್ತು ಸೂರ್ಯನ ಕಣ್ಣಿನ, ಅದನ್ನು ಕಣ್ಣಿನ ದೇವತೆ, ಅದು ರೂಪ. ಆಮೇಲೆ ತ್ವಗಿಂದ್ರಿಯಕ್ಕೆ ಕುಬೇರ. ಹೀಗೆ ಈ ದೇವತೆಗಳೆಲ್ಲ ಇಂದ್ರಿಯಗಳನ್ನು ಬಿಟ್ಟು ಹೋದರು. ಅವನಿಗೆ ಎಲ್ಲ ಇಂದ್ರಿಯ 10 ಇಂದ್ರಿಯ ತಗೊಂಡ್ರೆ ಅವನು ಹೀಗೆ ಹೇಳ್ತಾರೆ, ದಿಕ್ಕು ಕಿವಿಯ ದೇವತೆಗಳು ದಿಗ್ದೇವತೆಗಳು. ಆಮೇಲೆ ತ್ವಗೀಂದ್ರಿಯದ ದೇವತೆ, ಸ್ಪರ್ಶದ ದೇವತೆ ಕುಬೇರ ಮತ್ತು ವಾಯು, ಕಣ್ಣಿನ ದೇವತೆ ಅರ್ಕ. ಆಮೇಲೆ ನಾಲಿಗೆಯ ದೇವತೆ ಪ್ರಚೇತಸ್ಸು ವರುಣ, ಮಾತಿನ ದೇವತೆ ಅಗ್ನಿ, ಮೂಗಿನ ಗಂಧದ ದೇವತೆ ಅಶ್ವಿಗಳು, ವಹ್ನಿ ಇಂದ್ರ ಉಪೇಂದ್ರ ಮಿತ್ರಕ. ಮಾತಿನ ದೇವತೆ ವಹ್ನಿ, ಕೈಯ ದೇವತೆ ಇಂದ್ರ, ಕಾಲಿನ ದೇವತೆ ಉಪೇಂದ್ರ ಅವನ ಮಗ. ವಾಯು ಉಪಸ್ಥದ ದೇವತೆ ಮಿತ್ರ ಮತ್ತು ಇವನು ದಕ್ಷ ಪ್ರಜಾಪತಿ. ಇವರೆಲ್ಲ ಇಂದ್ರಿಯ ದೇವತೆಗಳು. ಇವರು ಅಂದರೆ ಅರ್ಥ, ಇಂದ್ರಿಯದ ಅರ್ಥ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ವಿಸರ್ಗ, ದತ್ತಿ, ಅರ್ಥಿ, ಉಪಜಲ್ಪ, ಶಿಲ್ಪ. ಇವು ಇಂದ್ರಿಯದ ವಿಷಯಗಳು, ಅರ್ಥಗಳು. ಒಂದೊಂದೇ ತಗೊಳ್ಳಿ. ಮೊದಲನೇದ್ದು ಕಣ್ಣು, ಕಿವಿ, ಮೂಗು, ರಸನ ಮತ್ತು ತ್ವಗೀಂದ್ರಿಯ. ಇವು ಇದಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವೆರಡು ವಿಷಯಗಳು. ಇದಕ್ಕೆ ಶಬ್ದ ಸ್ಪರ್ಶಗಳಿಗೆ ಒಂದು
ಶೇಷಪತ್ನಿ ಗರುಡಪತ್ನಿಯಾದ ಸುಪರ್ಣಿ ದೇವತೆ. ಆಮೇಲೆ ರೂಪರಸಗಳಿಗೆ ಶೇಷಪತ್ನಿಯಾದ ವಾರುಣಿ ದೇವತೆ, ಗಂಧಕ್ಕೆ ಪಾರ್ವತಿ. ಹಾಗೆ ವಿಸರ್ಗ ಮತ್ತು ಗತಿ ಅದಕ್ಕೆ ವಾರುಣಿ, ಅತ್ತಿ ಮತ್ತು ಅಭಿಜಲ್ಪ ಅಂದರೆ ಅತ್ತಿ ಅಂದರೆ ಸ್ತ್ರೀ ಪುರುಷರ ಸಮಾಗಮ ಕ್ರಿಯೆ ಅದಕ್ಕೆ, ಮತ್ತು ಅಭಿಜಲ್ಪ ಮಾತಿಗೆ, ಸೆಕ್ಸಿಗೆ ಮತ್ತು ವಾಕಿಗೆ ಅದು ವಾರುಣಿ, ಶಿಲ್ಪಕ್ಕೆ ಪಾರ್ವತಿ. ಹೀಗೆ ಆ ಅರ್ಥಾಭಿಮಾನ ದೇವತೆಗಳು. ಅದರ ಮೇಲೆ ಭೂತವನ್ನು ಸೃಷ್ಟಿ ಮಾಡಿದವ ಅವರು ದೊಡ್ಡ ಶೇಷರುದ್ರರು. ಇವರೆಲ್ಲರಿಂದ ಪರಿವೃತಃ ಚತುರ್ಮುಖ ಹೋಗುವಾಗ ಇವರೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗಬೇಕಲ್ಲ. ಈ ಸಮಸ್ತ ಪ್ರಪಂಚದ ಪಂಚಭೂತಗಳು, ಅದರ ಇಂದ್ರಿಯಗಳು, ಇಂದ್ರಿಯಾರ್ಥಗಳು ಎಲ್ಲದರಿಂದ ಕೂಡಿಕೊಂಡು ಹೋಗಿದ್ದಾನೆ. ಯಾಕೆ ಅವನ್ನೆಲ್ಲ ಕೂಡಿಕೊಂಡಿದ್ದಾನೆ ಅಂದರೆ ಪ್ರತಿ ಸಂಜಿಹಿ ಋಷುಹು, ಇದೆಲ್ಲವನ್ನು ನಾಶ ಮಾಡಬೇಕಾಗಿ ಪ್ರತಿಯೊಂದು ವಸ್ತುವಿನ ಸಂಹಾರ ಆಗಬೇಕಾಗಿದ್ದರೆ ಆ ದೇವತೆಗಳನ್ನು ಕರ್ಕೊಂಡು ಹೋದರೆ ಆ ದೇವತೆಗಳು ವಿಗ್ರಹ ಮಾಡಿದರೆ ನಾಶ ಆಯಿತು. ಪ್ರತಿ ಸಂಜಿಹಿ ಋಷುಹು ಇವನ್ನೆಲ್ಲ ಹೋದ. ಎಲ್ಲಿ ಹೋದ? ಅವನ್ನೆಲ್ಲ ಆಯ್ತು. 100 ವರ್ಷ ಆದಕೊಂಡು ಸೀದಾ ಭಗವಂತನ ಹತ್ರ ಹೋಗಬೇಕಾಗುತ್ತೆ. ಮೊದಲು ತಂದೆ ಹತ್ರ ಹೋಗುವುದಲ್ಲ, ತಾಯಿ ಹತ್ರ. ಅವ್ಯಾಕೃತಂ ವಿಶತಿಯಲ್ಲಿ ಗುಣತ್ರಯಾತ್ಮ 3 ಗುಣಗಳ ಚಟುವಟಿಕೆಯನ್ನು ನಿಲ್ಲಿಸಿ ಅಲ್ಲಿ ಹೊರಟ. ಹೋಗಿ ಅವ್ಯಾಕೃತಂ ವಿಶತಿ, ಅವ್ಯಾಕೃತದ ದೇವತೆಯಾಗಿರ್ತಕ್ಕಂಥ ಪ್ರಧಾನ ಪ್ರಕೃತಿಯ ದೇವತೆಯಾದ ತಾಯಿ ಹತ್ರ ಹೋದ. ತಾಯಿ ಕಳಿಸಿಕೊಡ್ಬೇಕು ನಾರಾಯಣನ ಹತ್ರ. ಅವ್ಯಾಕೃತಂ ವಿಶತಿ ಎಲ್ಲಿ ಗುಣತ್ರಯಾತ್ಮ. ಅಲ್ಲಿ ಕಾಲಂ ಯಾವಾಗ ಹೋಗುದು? ಕಾಲಂ ಪರಂ ಸ್ವಮನುಭೂಯ, ತನ್ನ ಪರಕಾಲವನ್ನು 31,104,000 ಕೋಟಿ ವರ್ಷಗಳನ್ನು ತನ್ನ ಅಧಿಕಾರದಲ್ಲಿ ಅನುಭವಿಸಿ ಆಮೇಲೆ ಪರಸ್ವಯಂ ಅಲ್ಲಿಂದ ತಾಯಿ ಲಕ್ಷ್ಮಿ ಹತ್ರ ಹೋದ. ಇವರೆಲ್ಲ ಕರ್ಕೊಂಡು ಹೋದ. ಅವನ ಜೊತೆಗೆ ಇವರಷ್ಟೇ ಅಲ್ಲ, ಎಲ್ಲ ಆ ಕಲ್ಪದ ಮುಕ್ತರೆಲ್ಲ ಇದ್ದಾರೆ. ಏವಂ ಪರೇತ್ಯ ಭಗವಂತ ಅನುಪ್ರಪನ್ನಾಹ. ಹೀಗೆ ಎಲ್ಲ ದೇಹತ್ಯಾಗ ಮಾಡಿ ಭಗವಂತರನ್ನು ಹೋಗಿ ಸೇರಿದವರು ಆ ಕಲ್ಪದ ಮುಕ್ತರು ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲ ಯೋಗಿನಃ ಜಿತ ಮರುನ್ ಮನಸಃ. ಅವರೆಲ್ಲ ಅವರು ಯೋಗಿಗಳು ಜಿತ ಮರುನ್ ಮನಸಃ. ಮರುತನ ಪ್ರಾಣಾಯಾಮದಿಂದ, ಯೋಗ ಸಿದ್ಧಿಯಿಂದ ಮರುತನ್ನು ಗೆದ್ದವರು, ಮನಸ್ಸನ್ನು ಗೆದ್ದವರು ಅಂಥ ಎಲ್ಲ ಇದ್ದಾರೆ. ಅವರ ಜೊತೆಗೆ ಅಷ್ಟು ಮಂದಿ. ಅವರನ್ನು ತೇನೈವ ಸಾಕಂ ಅಮೃತಂ ಪುರುಷಂ ಪುರಾಣ. ಅವರು ಎಲ್ಲರೂ ಹೋಗುವುದು ತೇನೈವ ಸಾಕಂ, ಚತುರ್ಮುಖನ ಜೊತೆಗೇ ಹೋಗಬೇಕು ಹೊರತು ಯಾರೂ ಮುಕ್ತಿ ಆಯಿತು ಅಂತ ತಾವೇ ತಮ್ಮಷ್ಟಕ್ಕೆ ಹೋಗುವಾಗಿಲ್ಲ. ಚತುರ್ಮುಖನ ಜೊತೆಗೆ ತೇನೈವ ಸಾಕಂ ಅಮೃತಂ, ಎಂದೂ ಸಾವಿಲ್ಲದ ಪುರಾಣ ಪುರುಷನಾದ ಭಗವಂತನನ್ನು ಬ್ರಹ್ಮ ಪ್ರಧಾನಂ ಉಭಯಾಂತಿ. ಭಗವಂತನನ್ನು ಎಲ್ಲಕ್ಕಿಂತ ಮುಖ್ಯನಾದ ಬ್ರಹ್ಮ ಅಂದರೆ ಈ ಚತುರ್ಮುಖ ಬ್ರಹ್ಮ ಅಲ್ಲ, ಪರಬ್ರಹ್ಮನನ್ನು ಎಲ್ಲರೂ ಒಟ್ಟಿಗೆ ಚತುರ್ಮುಖನ ಜೊತೆಗೆ ಹೋಗಿ ಸೇರುತ್ತಾರೆ. ಹೋಗಿ ಸೇರಿ ಏನು ಮಾಡಿದ್ದಾರೆ? ಎಲ್ಲ ಒಂದೇ ಆಗಿಬಿಡ್ತಾರ? ಅಲ್ಲ, ಅಹಂ ಬ್ರಹ್ಮಾಸ್ಮಿ ಒಂದೇ ಆಗಿಬಿಡ್ತಾರೆ. ಶುರು ಬಲ್ಲ ಮಟ್ಟಕ್ಕೆ ಹೋಗಿ ಆಮೇಲೆ ಐಡೆಂಟಿಫಿಕೇಶನ್ ನಾವು ನೀವು ಇಲ್ಲೇ ಇಲ್ಲ, ಎಲ್ಲ ಒಂದೇ ಆಗಿಲ್ಲ. ಇಲ್ಲ ಅಂದರೆ ಅಗತ ಅಭಿಮಾನ. ಅಭಿಮಾನ ಅಂದರೆ ಅಹಂ ಪ್ರತ್ಯಯ, ನಾನು ಅನ್ನೋ ಅವೇರ್ನೆಸ್ ಆಫ್ ದ ಸೆಲ್ಫ್, ಅದು ಎಂದೂ ಹೋಗಲ್ಲ. ನೀವು ನಾನು ಅನ್ನುವಂಥ ಎಚ್ಚರ ತಪ್ಪಿ ಅಭಿಮಾನ ಕಳ್ಕೊಂಡು ಮೋಕ್ಷಕ್ಕೆ ಹೋಗೋದು. ಅಭಿಮಾನ ಅಂದರೆ ನಾನು ಅನ್ನೋ ಪ್ರತ್ಯಯ, ಅದು ದೋಷ ಅಲ್ಲ. ನಾನು ಅಂತ ಅನ್ನೋದು ಅಹಂಕಾರ ಅಲ್ಲ. ಅದು ಅಹಂಕಾರ ಅನ್ನೋದು ದೋಷ, ಈಗೋ. ಬಟ್ ಅವೇರ್ನೆಸ್ ಆಫ್ ದ ಸೆಲ್ಫ್ ಈಸ್ ನಾಟ್ ಎ ಡಿಸ್ಕ್ವಾಲಿಫಿಕೇಶನ್. ನಾನು ಭಗವಂತನ ಬಳಿಗೆ ಬಂದೆ, ಈ ಎಚ್ಚರ ಇಟ್ಕೊಂಡೇ ಬರ್ತಾರೆ ಅವರು. ಅಲ್ಲಿ ಹೋದ್ಮೇಲೆ ಭಗವಂತ ಯಾರು, ನಾನು ಯಾರು, ಯಾರಿಗೊತ್ತು? ಅದು ಒಂದು ಮೋಕ್ಷಕ್ಕೆ ಹೋಗದೆ, ಅದು ಗೊತ್ತಿರದೇ ಇದ್ದರೆ ಭಗವಂತನ ಬಳಿಗೆ ನಾನು. ಅಗತ ಅಭಿಮಾನ, ತಮ್ಮ ಅಭಿಮಾನವನ್ನು ಕಳ್ಕೊಂಡು ಯಾರೂ ಮೋಕ್ಷಕ್ಕೆ ಹೋಗಲ್ಲ, ಹೋಗುವ ಅಗತ್ಯವೂ ಇಲ್ಲ. ಹೀಗೆ ಮೋಕ್ಷಕ್ಕೆ ಹೋಗ್ತಕ್ಕಂಥ ಸ್ಥಿತಿಯನ್ನು ವರ್ಣಿಸಿದರು. ಮುಂದೆ ಅವರು ಪ್ರಳಯಕಾಲದಲ್ಲಿ ಇರ್ತಾರೆ, ಅದು ಇನ್ನೂ ಮುಂದಿದೆ. ಹೀಗೆ ಹೋದಾಗ ಎಲ್ಲರೂ ಅವನಿಗೆ ಸಾಕಂತೇನ ಜಿತಮನು ಮನಸ್ಸಃ ವಿರಾಗ, ಪೂರ್ತಿ ವೈರಾಗ್ಯದಿಂದ ಮನಸ್ಸನ್ನು ಗೆದ್ದು ಎಲ್ಲ ಋಷಿಮುನಿಗಳು, ಯೋಗಿಗಳು, ದೇವತೆಗಳು ಅವರೆಲ್ಲರ ಜೊತೆಗೆ ಚತುರ್ಮುಖ
ಸೊ ಮೋಕ್ಷಕ್ಕೆ ಒಂದು ಕಲ್ಪಕ್ಕೆ ಒಬ್ಬನೇ ಹೋಗುವುದು ಚತುರ್ಮುಖ. ಅವನೊಬ್ಬನೇ, ಅವನಂಥ ಚತುರ್ಮುಖರೂ ಇಲ್ಲ. ಅವನೊಟ್ಟಿಗೆ ಅನೇಕ ದೇವತೆಗಳಿದ್ದಾರೆ, ಅನೇಕ ಋಷಿಗಳಿದ್ದಾರೆ, ಅನೇಕ ಮನುಷ್ಯರಿದ್ದಾರೆ, ಮುಕ್ತಿಯೋಗ್ಯರು. ಅವರು ಎಲ್ಲರೂ ಹೋಗುವುದು ಚತುರ್ಮುಖ ಹೋಗುವಾಗ. ಸ ಏನಾನ್ ಬ್ರಹ್ಮಗಮಯತಿ ಉಪನಿಷತ್ ಹೇಳ್ತಾರೆ. ಅಲ್ಲಿ ತನಕ ಬ್ರಹ್ಮರೂಪದಲ್ಲಿ ಕೂತಿರ್ತಾರೆ. ಶ್ರುತೋಪನಿಷತ್ ಕಗತ್ಯ ವಿಧಾನ, ಅಲ್ಲಿ ಹೋಗಿ ಭಗವಂತನನ್ನು ಹೋಗಿ ಸೇರ್ತಾರೆ. ಮೋಕ್ಷಕ್ಕೆ ಸೇರಿದ ಮೇಲೆ ಅವರು ಅದೇ ಪ್ರಳಯ ಕಾಲದಲ್ಲಿ ಎಲ್ಲಿರ್ತಾರೆ, ಸೃಷ್ಟಿ ಕಾಲದಲ್ಲಿ ಎಲ್ಲಿರ್ತಾರೆ ಅನ್ನುವ ಸಂಗತಿ ಮುಂದೆ ಹೇಳ್ತಾರೆ. ಅದನ್ನು ನಾವು ಇಷ್ಟೊತ್ತು ಹೇಗಿದ್ದೇ ಅಪೂರ್ವ ಸಂಗತಿ, ಯಾಕೆ ಮರೆತು ಹೋಯ್ತೆಯಲ್ಲ. ಆದ್ದರಿಂದ ಅದನ್ನು ಸುಮಾರು ನಾವು ಸಮಯಕ್ಕೆ ಹತ್ತಿರ ಬಂದಿದ್ದೇವೆ. ಇನ್ನೊಂದು ವಿಷಯ ಶುರು ಮಾಡಿಬಿಟ್ರೆ ಅದು ಬೆಳಗಿನ ಜಾವ ಆಗುತ್ತೆ, ಬೆಳಗ್ಗೆ ಮುಗಿಯುವಾಗ. ಅದು ಬೇಡ. ಮುಂದೆ ಮುಕ್ತರು ಪ್ರಳಯ ಕಾಲದಲ್ಲಿ ಎಲ್ಲಿರ್ತಾರೆ, ಸೃಷ್ಟಿ ಕಾಲದಲ್ಲಿ ಎಲ್ಲಿರ್ತಾರೆ, ಮೋಕ್ಷ ಅನ್ನೋದು ಯಾವ ರೀತಿಯ ಸ್ಥಿತಿ ಅದರ ವರ್ಣನೆ ಬರುತ್ತೆ. ಅದನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆ.